ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದ್ರೆ, ಯುವರ್ ಎನ್ವಿರಾನ್ಮೆಂಟ್ ಶೇಪ್ಸ್ ಯುವರ್ ಸ್ಟ್ಯಾಂಡರ್ಡ್ಸ್. ನೀವು ಯಾವ ಒಂದು ಸುತ್ತಮುತ್ತಲಿನ ಇರುವಂತಹ ವಾತಾವರಣದಲ್ಲಿ ಬೆಳಿತೀರ, ಅದೇ ಒಂದು ಶೇಪಲ್ಲಿ ನಿಮ್ಮ ಒಂದು ಆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಆ, ಮುಖ್ಯಮಂತ್ರಿ ಜೊತೆಗೋ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೊತೆ ನೀವು ಬೆರೀತಾ ಹೋಗ್ತಾ ಇದ್ರೆ, ಅವರು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಗಮನಿಸ್ತಾ ಇರ್ತೀರಾ. ಅವರಂತೆ ನೀವು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತೀರ. ಅದೇ ರೀತಿ ಒಬ್ಬ ಸಾಮಾನ್ಯ ಮನುಷ್ಯ ಸೋಂಬೇರಿ ಆಗಿ ಇದ್ರೆ, ಅವನ ಜೊತೆ ನೀವು ಒಡನಾಟಗಳು ಜಾಸ್ತಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವನ ತರಹದೇ ಒಂದು ಆಟಿಟ್ಯೂಡ್ ನಿಮ್ಮಲ್ಲಿ ಕೂಡ ಬೆಳೀತಾ ಹೋಗುತ್ತೆ. ಹಾಗಾಗಿ ನಾವು ಯಾರ ಜೊತೆ ಇರ್ತೀವಿ, ಆ ಒಂದು ರೂಪರಾಶಿಗಳು ನಮ್ಮಲ್ಲಿ ಕೂಡ ಬಂದು ಸೇರಿಕೊಳ್ಳುತ್ತೆ. ಅದೇ ಒಂದು ಆಟಿಟ್ಯೂಡ್ ನಾವು ಬೆಳೆಸ್ಕೊಳ್ತೀವಿ. ಅವರು ಯಾವ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಅದೇ ಮಾರ್ಗದಲ್ಲಿ ನಾವು ಕೂಡ ಹೋಗ್ತಾ ಇರ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ, ಒಂದು ಹುಲಿ, ಬೇಟೆ ಆಡುವ ಹುಲಿ ಅಥವಾ ಕಾಡಿನಲ್ಲಿರುವಂತಹ ಹುಲಿ, ನೀವು ಕಾಡಲ್ಲೇ ಇದ್ರೆ ತುಂಬಾ ಚೆನ್ನಾಗಿ ಬೇಟೆ ಆಡುತ್ತೆ. ಅದರದ್ದು ಶಕ್ತಿ ಅದಕ್ಕೆ ಗೊತ್ತಿರುತ್ತೆ. ಅದೇ ಹುಲಿನ ತಗೊಂಡು ಬಂದು ನೀವು ಝೂ ಅಲ್ಲಿ ಹಾಕಿ ಅಥವಾ ಒಂದು ಬೋನಲ್ಲಿ ಹಾಕಿ, ದೊಡ್ಡ ಬೋನಲ್ಲಿ ಹಾಕಿ, ನೀವು 1 ವರ್ಷ ಗಟ್ಟಲೆ ಅಥವಾ ಒಂದು 6 ತಿಂಗಳು ನೀವು ಅದನ್ನ ಬೋನಲ್ಲೇ ಹಾಕಿಟ್ರೆ, ಅದರದ್ದು ಶಕ್ತಿ ಅದಕ್ಕೆ ಗೊತ್ತಾಗೋದಿಲ್ಲ. ಅದರದ್ದು ಶಕ್ತಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ಕಾಡಲ್ಲಿ ಇದ್ದಾಗ, ಅದು ಬೇಟೆ ಆಡುವಾಗ ಅದರ ಶಕ್ತಿ ಅದಕ್ಕೆ ಗೊತ್ತಿರುತ್ತೆ. ಹಾಗೆ ನಮ್ಮ ಮನಸ್ಥಿತಿನೂ ಕೂಡ ಹಾಗೆ ಇರುತ್ತೆ. ನೀವು ಯಾರ ಜೊತೆ ಇರ್ತೀರಾ, ಯಾರ ಜೊತೆ ಒಡನಾಟಗಳಾಗುತ್ತೆ, ಅಥವಾ ಯಾರ ಒಂದು ಬಿಸ್ನೆಸ್ ಅಥವಾ ಸೇವಿಂಗ್ಸ್ ಅಥವಾ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಈ ಒಂದು ಕಾರ್ಯಕ್ಷೇತ್ರಗಳಲ್ಲಿ ನೀವು ಯಾವಾಗ ಅವರ ಜೊತೆ ಒಡನಾಟಗಳಿರುತ್ತೆ, ಅದೇ ರೀತಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಥವಾ ನಿಮ್ಮ ಗೋಲ್ ಕೂಡ ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ನೀವು ಅವಾಗಲೇ ಹುಲಿ ಉದಾಹರಣೆ ಹೇಳಿದೆ, ಒಳ್ಳೆ ಪುಸ್ತಕಗಳು ಅಥವಾ ಒಳ್ಳೆ ಸ್ನೇಹಿತರುಗಳ ಜೊತೆ ಅಥವಾ ಒಂದು ಒಳ್ಳೆ ಬಾಂಧವ್ಯಗಳ ಜೊತೆ ನೀವು ಒಡನಾಟಗಳು ಜಾಸ್ತಿ ಇದ್ರೆ, ಆ ಒಂದು ಪಾಸಿಟಿವಿಟಿ ಮೈಂಡ್ ನಿಮ್ಮಲ್ಲಿ ಬರುತ್ತೆ. ಅವರು ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮಲ್ಲಿ ಕೂಡ ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಬಂದಾಗ ಏನಾಗುತ್ತೆ, ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಅದೇ ರೀತಿ ನಿಮ್ಮಲ್ಲೂ ಕೂಡ ನಿಮ್ಮ ಜೀವನ ಒಡನಾಟಗಳಲ್ಲಿ ಅದು ಶುರುವಾಗುತ್ತೆ. ಹಾಗಾಗಿ ಯುವರ್ ಎನ್ವಿರಾನ್ಮೆಂಟ್ ಶೇಪ್ಸ್ ಯುವರ್ ಸ್ಟ್ಯಾಂಡರ್ಡ್ಸ್. ನಿಮ್ಮ ಪರಿಸರವು ನಿಮ್ಮ ಮಾನದಂಡವನ್ನು ರೂಪಿಸುತ್ತದೆ. ಕೆಲವೊಂದು ಪಾಯಿಂಟ್ಸ್ಗಳಿದೆ, ಅದನ್ನ ನೋಡೋಣ. ಯಾವುದೆಲ್ಲ ಪಾಯಿಂಟ್ಸ್ಗಳು ಬರುತ್ತೆ, ನಾವು ಹೇಗಿರಬೇಕಾಗುತ್ತೆ, ಅಥವಾ ನಾವು ಯಾರ ಜೊತೆ ಇರಬೇಕಾಗುತ್ತೆ, ಅಥವಾ ನಾವು ಯಾವ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗುತ್ತೆ, ಈ ಒಂದು ಕೆಲವೊಂದು ವಿಚಾರಗಳನ್ನು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು, ಜೊತೆಗೆ ಏನು ಬದಲಾವಣೆ ಮಾಡ್ಕೊಳ್ಬೇಕಾಗಿತ್ತು, ಅಥವಾ ಇದಕ್ಕೆ ಇನ್ನೂ ಕೆಲವು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಅನ್ನೋ ನಿಮ್ಮ ಒಂದು ಸಜೆಷನ್ ಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ನೋಡೋಣ. ಎನ್ವಿರಾನ್ಮೆಂಟ್ ಅಫೆಕ್ಟ್ಸ್ ಯುವರ್ ಹ್ಯಾಬಿಟ್ಸ್. ಪಾಸಿಟಿವ್ ಎನ್ವಿರಾನ್ಮೆಂಟ್, ಗುಡ್ ಹ್ಯಾಬಿಟ್ಸ್ ಮತ್ತು ಸೇವಿಂಗ್ಸ್ ಮತ್ತು ಲರ್ನಿಂಗ್. ಸಾಮಾನ್ಯವಾಗಿ ಕೆಲವು ವ್ಯಕ್ತಿಗಳು ಇರ್ತಾರೆ, ಅಂದರೆ ಅವರು ಬಂದಂತಹ ಅಥವಾ ಅವರು ಗಳಿಸ್ತಕ್ಕಂಥ ಆದಾಯದಲ್ಲಿ ಅವರು ಮಿನಿಮಮ್ 60 to 70% ಖರ್ಚು ಮಾಡ್ತಾರೆ. ಇನ್ನು 30% ಹಣ ಏನಿರುತ್ತೆ ಅದನ್ನು ಸೇವಿಂಗ್ಸ್ ಮಾಡ್ತಾ ಹೋಗ್ತಾರೆ. ಈ ಒಂದು ವ್ಯಕ್ತಿ ಅಥವಾ ಈ ಒಂದು ಕೆಟಗರಿ ವ್ಯಕ್ತಿಗಳ ಜೊತೆ ನೀವು ಬೆರೆತಾಗ ಏನಾಗುತ್ತೆ, ಅವರ ಒಂದು ಉಳಿತಾಯದ ಮನೋಭಾವನೆ ಅಥವಾ ಅವರೊಂದು ಖರ್ಚು ಹೇಗೆ ಮಾಡ್ತಾರೆ, ಆ ಒಂದು ಮನೋಭಾವನೆಯನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ನೀವು ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀರಾ. ಅದೇ ಇನ್ನೊಂದು ಕೆಟಗರಿ ಇದೆ ಎನ್ವಿರಾನ್ಮೆಂಟ್ ಎಫೆಕ್ಟಲ್ಲಿ, ನೆಗೆಟಿವ್ ಎನ್ವಿರಾನ್ಮೆಂಟ್, ಬ್ಯಾಡ್ ಹ್ಯಾಬಿಟ್ಸ್, ಸ್ಪೆಂಡಿಂಗ್, ಲೇಸಿನೆಸ್. ಈ ಒಂದು ಕ್ಯಾಟಗರಿಲಿ ಕೂಡ ಜನಗಳು ಇರ್ತಾರೆ. ಏನಂತ ಹೇಳಿದ್ರೆ, ಏನೆಲ್ಲ ಹಣ ಗಳಿಸ್ತಾರೆ ಅದೆಲ್ಲನೂ ಕೂಡ ವಿತಿನ್ 15 days ಒಳಗಡೆ ಅವರ ಎಂಟೈರ್ ಹಣನ ಖಾಲಿ ಮಾಡ್ತಕ್ಕಂಥದ್ದು, ಮತ್ತು ಲೋನ್ ತಗೊಳ್ಳುವಂಥದ್ದು, ಮತ್ತು ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಂಥದ್ದು. ಸಾಮಾನ್ಯವಾಗಿ ಅವರಿಗೆ ಸೇವಿಂಗ್ಸ್ ಹ್ಯಾಬಿಟ್ ಯಾವುದೂ ಇರೋದಿಲ್ಲ, ಅಥವಾ ಕಲಿಬೇಕನ್ನೋ ಒಂದು ಆಸಕ್ತಿ ಇರಲ್ಲ, ಲೇಸಿನೆಸ್ ಇರುತ್ತೆ, ದುಡಿದಿದ್ದೆಲ್ಲನೂ ಕೂಡ ಖರ್ಚು ಮಾಡೋ ಒಂದು ಮನೋಭಾವನೆ ಇರುತ್ತೆ. ಹಾಗಾಗಿ
ಈ ಒಂದು ಎನ್ವಿರಾನ್ಮೆಂಟ್ ಎಫೆಕ್ಟ್ಸ್ ಹ್ಯಾಬಿಟ್ಸಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೈಲ್ ಅದೇ ಥರ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಎರಡನೇ ಪಾಯಿಂಟ್ ನೋಡೋದಾದರೆ ಕಂಫರ್ಟ್ ಝೋನ್ ಲಿಮಿಟ್ ಗ್ರೋತ್. ಸೊ ಯಾರೆಲ್ಲ ಕಂಫರ್ಟ್ ಝೋನಲ್ಲಿ ಇರ್ತಾರೆ, ದ ಸೇಮ್ ಎನ್ವಿರಾನ್ಮೆಂಟ್ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಗ್ರೋತ್ ಕಡಿಮೆ ಆಗ್ತಾ ಹೋಗುತ್ತೆ, ಜೊತೆಗೆ ನಿಮಗೆ ಇರೋ ಸ್ಟೇಜಲ್ಲೇ ನೀವು ಇರ್ತೀರಾ, ನಿಮ್ಮ ಬೆಳವಣಿಗೆ ಇರೋದಿಲ್ಲ. ಮತ್ತು ನಿಮ್ಮ ಒಂದು ಬೆಳವಣಿಗೆಯಲ್ಲಿ ನಿಮಗೆ ತುಂಬ ಚಾಲೆಂಜಸ್ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಕಲೀಲಿಕ್ಕೆ ಆಸಕ್ತಿ ಇಲ್ಲ, ಪಾಸಿಟಿವ್ ಮೈಂಡ್ ಇಲ್ಲ, ಲೇಜಿನೆಸ್ ಇರುತ್ತೆ, ಹಣ ದುಡಿದಿದ್ದೆಲ್ಲನೂ ಖರ್ಚು ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ನಿಮಗೆ ಆಟಿಟ್ಯೂಡ್ ಇದ್ದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಲೈಫನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ನೀವು ಯಾರ ಜೊತೆ ಬೆಳವಣಿಗೆ ಅಥವಾ ಯಾರ ಜೊತೆ ನೀವು ಇರ್ತೀರಾ, ಅವರ ಒಂದು ಆಟಿಟ್ಯೂಡ್ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ತೀರಾ, ಅದೇ ರೀತಿ ನೀವು ಮುಂದುವರಿತಾ ಹೋಗ್ತೀರಾ. ಸೊ ನೀವು ಸೆಲೆಕ್ಟ್ ಮಾಡಬೇಕಾಗಿರೋಂಥದ್ದು ಪಾಸಿಟಿವ್ ಮೈಂಡೆಡ್ ಪೀಪಲ್, ಗ್ರೋಯಿಂಗ್ ಪೀಪಲ್ಸ್, ಇಂಪ್ಲಿಮೆಂಟೇಷನ್ ಪೀಪಲ್ಸ್, ಸೇವಿಂಗ್ಸ್ ಪೀಪಲ್ಸ್. ಅಂದರೆ ಯಾರೆಲ್ಲ ಉಳಿತಾಯ ಮಾಡ್ತಾ ಇರ್ತಾರೆ, ಯಾರೆಲ್ಲ ಹೊಸ ಹೊಸದನ್ನು ಕಲಿತಾ ಇರ್ತಾರೆ, ಅವರ ಲೈಫ್ ಸ್ಟೈಲಲ್ಲಿ ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತಾರೆ, ಆ ಒಂದು ಗ್ರೂಪಲ್ಲಿ, ಆ ಒಂದು ಕೆಟಗರಿಯಲ್ಲಿ ನೀವಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಒಂದು ಗೋಲ್ಸ್ ಅಚೀವ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಕ್ಸ್ಪೋಜರ್, ಎಕ್ಸ್ಪ್ಯಾಂಡ್ ಯುವರ್ ಥಿಂಕಿಂಗ್. ನೀವು ಯೋಚನೆ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವಾಗ ಸಾಧ್ಯ? ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಥವಾ ಹೊಸ ಹೊಸದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ವ್ಯಕ್ತಿಗಳ ಜೊತೆ ನೀವಿದ್ದಾಗ ಈ ರೀತಿ ನಿಮಗೆ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಬೀಯಿಂಗ್ ಅರೌಂಡ್ ಬೆಟರ್ ಪರ್ಫಾರ್ಮೆನ್ಸ್ ರೈಸಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್, ಯು ಸ್ಟಾರ್ಟ್ ಏಮಿಂಗ್ ಹೈಯರ್. ನಿಮ್ಮ ಗೋಲ್ನ ಹೊಸ ಹೊಸ ರೀತಿಯಲ್ಲಿ ಅಥವಾ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡದನ್ನು ನೀವು ಗೋಲ್ನ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಹೊಸ ಹೊಸ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ದುಡಿಮೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ದುಡಿಮೆ ಮಾಡಿದ್ದನ್ನು ಉಳಿತಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಅಥವಾ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಪ್ರಾಫಿಟ್ ತಗೊಳ್ಳೋಂಥ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಯಾವ ಕೆಟಗರಿಯಲ್ಲಿ ಇರಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ. ಆ ಕೆಟಗರಿಯಲ್ಲಿ ನೀವು ಇದ್ದಾಗ ನಿಮ್ಮ ಬೆಳವಣಿಗೆ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. ಲಾಸ್ಟ್, ಪೀಪಲ್ ಅರೌಂಡ್ ಯು ಸೆಟ್ ಯುವರ್ ಸ್ಟ್ಯಾಂಡರ್ಡ್ಸ್. ನಿಮ್ಮ ಸುತ್ತಮುತ್ತಲಿರುವಂತಹ ಜನಗಳ ಜೊತೆ ನಿಮ್ಮ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗೋದಿರ್ಬೋದು, ಅಥವಾ ಇನ್ಫ್ಲುಯೆನ್ಸ್, ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ಇನ್ಫ್ಲುಯೆನ್ಸ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಗೋಲ್ ಸೆಟ್ಟಿಂಗ್, ನಿಮ್ಮ ಲೈಫ್ ಸ್ಟೈಲ್. ಸೊ ಇದೆಲ್ಲನೂ ಕೂಡ ಬೇಸ್ಡ್ ಆನ್ ಯುವರ್ ಸರೌಂಡಿಂಗ್ ಪೀಪಲ್ಸ್. ನಿಮ್ಮ ಸುತ್ತಮುತ್ತಲಿರುವ ಜನಗಳ ಜೊತೆ ನೀವು ಹೇಗೆ ಬೆರೀತಾ ಇದ್ದೀರಾ, ಅವರು ಹೇಗೆ ರಿಯಾಕ್ಷನ್ ಮಾಡ್ತಾ ಇರ್ತಾರೆ, ಅಥವಾ ಅವರು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅವರು ಹೇಗೆ ಉಳಿತಾಯ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮನೋಭಾವನೆ ನಿಮ್ಮಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಚೂಸ್ ಮಾಡಬೇಕಾಗಿರುವಂಥದ್ದು ಹೈ ಕ್ವಾಲಿಟಿ ಪೀಪಲ್, ಅಥವಾ ಹೈ ಕ್ವಾಲಿಟಿ ಬಿಸ್ನೆಸ್ ಹೋಲ್ಡರ್ಸ್, ಅಥವಾ ಹೈ ಕ್ವಾಲಿಟಿ ಗ್ರೋತ್ ಪೀಪಲ್ಸ್. ಸೊ ಯಾಕೆ ಹೈ ಕ್ವಾಲಿಟಿ ಅಂದರೆ, ನಿಮ್ಮ ಲೈಫಲ್ಲಿ ನೀವು ಬದಲಾವಣೆ ಆಗಬೇಕು, ನೀವು ಅವರಂತೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಒಂದು ಪಾಯಿಂಟ್ಗಳನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಇವತ್ತಿನ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತು ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ, ಮತ್ತು ಈ ಒಂದು ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.